ಈ ಕಥೆಯಲ್ಲಿ ಬರುವ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ, ಸಂದರ್ಭಗಳು ಊಹೆಗೂ ಮೀರಿದ್ದು. ಹೋಲಿಕೆ ಬಂದಲ್ಲಿ ಅದು ಜಸ್ಟ್ ಕೋಇನ್ಸಿಡೆನ್ಸ್. ನಗು ಬಂದರೆ ಬಿಂದಾಸ್ ಆಗಿ ನಕ್ಬಿಡಿ, ಬೇಜಾರಾದರೆ ಹೊಟ್ಟೆಗಾಕೊಳ್ಳಿ. ಯಾರ ಭಾವನೆಗಳಿಗೂ ಧಕ್ಕೆ ತರುವುದಲ್ಲ ನಮ್ಮ ಉದ್ದೇಶ. ನಮ್ಮ ವೃತ್ತಿಯಲ್ಲಿ ಕೊಂಚ ಹಾಸ್ಯ ತುಂಬಿ ನಕ್ಕು ನಲಿಸಲು ಬರಲಿದ್ದಾರೆ ಡಾಕ್ಟರ್ ಮುಕೇಶ. ಕೆಲ್ಸ ಮಾಡು ಕೂತ್ಕೋಬೇಡ ತಲೆ ಕೆರಿತಾ, ಕಷ್ಟ ಮನುಷ್ಯನ್ ಬರತ್ತೇನೆ ಬರುತ್ತಾ. ಜೀವನ ಒಂದು ಗಾಳಿ ತುಂಬಿದ ಗ್ಯಾಸ್ ಬಲೂನು, ಮೇಲೆ ಒಬ್ಬ ಕುಂತೋ ನೋಡು ಹಿಡ್ಕೊಂಡ್ ಗುಂಪಿನ್ನು. ಕಷ್ಟ ಪಡು ಕಾಯ್ತಿನ್ ಶಿವಾನೆ, ಎಷ್ಟೇ ಇದ್ರು ಕಡೆ ಶವಾನೆ. ಎಲ್ರು ಕಾಲು ಹಿಡಿದ ಕಾಲಾನೆ, ಹಿಂದೆ ಒಬ್ಬ ನಿಂತ್ಕೊಂಡ್ ನೋಡ್ತಾನೆ. ಬಂದಂಗೆ ಒಪ್ಕೊಂಡೋಗೋ ಕಂದ. ಹೆಲೋ, ನಾನು ಮುಕೇಶ. ಆ ಮುಕೇಶ ಅಲ್ರಿ, ಮೈಸೆಲ್ಫ್ ಡಾಕ್ಟರ್ ಮುಕೇಶ. ನಂದೊಂದು ವಿಶೇಷ, ನಾನು ಕೈ ಇಟ್ಟರೆ ಪೇಷಂಟೇ ಕೈಲಾಸ. ನನ್ನ ಅಸಿಸ್ಟೆಂಟು ರಮೇಶ ಸುರೇಶ. ಹಲೋ, ನಾನ್ ರಮೇಶ. ನಾನ್ ಸುರೇಶ. ಬೇಡ ನಮ್ ಸವಾಸ, ನಾವು ಕೈ ಕೊಟ್ರೆ ಡಾಕ್ಟ್ರೇ ಕೈಲಾಸ. ಏನ್ರು ರಮೇಶ ಸುರೇಶ, ಇಷ್ಟೊಂದು ಜನ ಪೇಷಂಟ್ ಬಂದಿದ್ದಾರೆ? ಅಯ್ಯೋ ಸಾರ್, ನಿಮ್ಮ ಮುಖಕ್ಕೆ ಅಷ್ಟೊಂದು ಜನ ಪೇಷಂಟ್ಸ್ ಎಲ್ಲಿ ಬರ್ತಾರೆ ಸರ್? ಅವರೆಲ್ಲ ಡಾಕ್ಟರ್ಸ್ ಡೇ ಫಂಕ್ಷನ್ ಬಂದಿರೋರು. ನಿಮ್ಮ ಪೇಷಂಟ್ಸ್ ಇಲ್ಲಿದ್ದಾರೆ ನೋಡಿ ಸರ್. ಅಯ್ಯೋ, ಸೀನ್ ನಂಬರ್ 1, ಕೈಲಾಸ ಕ್ಲಿನಿಕ್ ವೇಟಿಂಗ್ ಏರಿಯಾ. ನೀವು ಡಾಕ್ಟರ್ ನೋಡಕ್ ಬಂದಿದ್ದೀರಾ? ನೀವು ಡಾಕ್ಟರ್ ನೋಡಕ್ ಬಂದಿದ್ದೀರಾ? ಅಯ್ಯೋ, ನೀವು ಡಾಕ್ಟರ್ ನೋಡಕ್ ಬಂದಿದ್ದೀರೇನ್ರಿ? ಇಲ್ಲ, ಇಲ್ಲಿ ಫ್ರೀ ರೇಷನ್ ಹಾಕಿ ಕೊಡ್ತಾವ್ರಂತೆ, ತಗೊಂಡೋಗೋಣ ಅಂತ ಬಂದಿದ್ದೀನಿ. ನಿಂದು ಟೋಕನ್ ನಂಬರ್ ಎಷ್ಟು? 3. ನಿಮ್ದು? 4. ಟೋಕನ್ ಎಕ್ಸ್ಚೇಂಜ್ ಮಾಡೋಣ? ಯಾಕೆ? ನನಗೆ ಉಪ್ಸ ಜಾಸ್ತಿ ಇದೆ, ಅದಕ್ಕೆ. ಆ ಥರ ಕಾಣಿಸ್ತಾ ಇಲ್ವಲ್ಲ? ಈಗ ಕಾಣಿಸ್ತಾ? ಕೊಡು ನನ್ಗೆ ಟೋಕನು. ಏನಾಯ್ತು ಮಗುಗೆ? ಮಗು ಅಳ್ತಾ ಇದೆ. ಏನಾಯ್ತು ಮಗುಗೆ? ಮಗು ಅಳ್ತಾ ಇದೆ ಅಂತ ಹೇಳಿದ್ನಲ್ಲ. ಹೇವರ್ಸ್ ಕುಡಿ ಮಗುಗೆ. ನೀನ್ ಮಗು ಆಗಿದ್ದಾಗ ಹೇವರ್ಸ್ನೇ ಕೊಡ್ತಾ ಇದ್ದೆ. ಅಯ್ಯೋ 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 ಅಜ್ಜಿ, ಅದು ಮಗು ಹೊತ್ತಾಗ ಹೇವರ್ಡ್ಸ್ ಎಲ್ಲ ಕೊಡೋದು, ವುಡ್ ವರ್ಡ್ಸು. ಆ ಹೇವರ್ಟು ಕುಡ್ದು ಕುಡ್ದು ನೀವು 3 ಲಿವರ್ ಫೇಲ್ಯೂರ್ ಮಾಡ್ಕೊಂಡ್ ಬಂದಿದ್ದೀರಾ ನೋಡಿ. ಥೋ. ಈಗ ನಮ್ ಡಾಕ್ಟ್ರು ಟೋಕನ್ ಪ್ರಕಾರ ಕರೀತಾರೆ. ಎಲ್ಲರೂ ಒಬ್ರೊಬ್ರೇ ಒಳಗಡೆ ಬನ್ನಿ, ಆಯ್ತಾ? ಸೀನ್ ನಂಬರ್ 2, ಕೈಲಾಸ ಕ್ಲಿನಿಕ್ ಡಾಕ್ಟರ್ಸ್ ಚೇಂಬರ್, ಆಪೋಸಿಟ್ ಹರಿಶ್ಚಂದ್ರ ಘಾಟ್, ತುಮಕೂರು. ಪೇಷಂಟ್ ನಂಬರ್ 1. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ. ಏನಪ್ಪ, ಏನ್ ತೊಂದರೆ ನಿನ್ಗೆ? ಬೇದಿ ಡಾಕ್ಟ್ರೇ, ನೀರ್ ಹರ್ಕೊಂಡೋಗಿ ಹೋಗ್ತಾ ಐತೆ ಡಾಕ್ಟ್ರೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಿನ್ನೆ ಬಂದಿದ್ದ ತಾನೆ ನೀನು? ಹ್ಞೂ ಡಾಕ್ಟ್ರೇ, ಕೆಮ್ಮು ಅಂತ ಬಂದಿದ್ದೆ. ನೀವ್ ನೋಡಿದ್ರೆ ಬೇದಿ ಮಾತ್ರ ಕೊಟ್ಬಿಟ್ಟಿದ್ರಾ? ನೋಡು, ಈಗ ಮುಂದೆ ನೀನು ಕೆಮ್ಮಬೇಕು ಅಂತಂದ್ರೆ 100 ಸಲ ಯೋಚನೆ ಮಾಡ್ತೀಯಾ, ಹೌದು ತಾನೆ? ನೋಡು, ನಾನು ಮಾತ್ರೆ ಕೊಟ್ಟಿದ್ದ ತಗೊಂಡೆ ಡಾಕ್ಟ್ರೆ. ಬೆಳಿಗ್ಗೆ 5 ಗಂಟೆಗೆ ನುಂಗಿದ್ದೀನಿ. ಅವಾಗ್ಲಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು. ಅಯ್ಯೋ, 5 ಗಂಟೆಗಲ್ಲಪ್ಪ, ರಾತ್ರಿ 9 ಗಂಟೆ ತಗೊಳಕ್ ಹೇಳಿದ್ದು. ಡಾಕ್ಟ್ರೆ, ನೀವು ಡಾಕ್ಟರ್ ಓದಿರ್ಬೋದು, ನಾನು ನಿಮ್ಗಿಂತ ಬ್ರಿಲಿಯಂಟು. 5ನೇ ಕ್ಲಾಸ್ನ 5 ಸತಿ ಪಾಸ್ ಮಾಡಿದ್ದೀನಿ. ಓ, ನೀ ಪ್ರವೀಣ ತಾನೆ? ಓ, ಕಂಡಿಡಿದ್ರಿ. ಈ ಕೆಮ್ಮು ನೀವು ಕ್ರಿಮಿಗಳಿಂದ ಬಂದಿದೆ ಅಂತ ಹೇಳಿದ್ರಲ್ವಾ? ಹ್ಞೂ, ಹೇಳಿದ್ದೆ. ನಾವು ಮಾತಾಡೋದನ್ನ ಕ್ರಿಮಿಗಳು ಕೇಳಿಸ್ಕೊಂಡ್ಬಿಟ್ಟಿದ್ರೆ, ಅವು ಬೇರೆ ಪ್ಲಾನ್ ಏನಾದ್ರು ಮಾಡಿದ್ರೆ, ಅದಕ್ಕೆ ಸರ್ಪ್ರೈಸ್ ಆಗ್ಲಿ ಅಂತ 5 ಗಂಟೆಗೆ ತಗೊಂಡ್ಬಿಟ್ಟೆ. ಹೆಂಗೆ ನಾವು?
ನೋಡು, ಖಾಲಿ ಹೊಟ್ಟೆಗೆ ನೀರು ಮಾತ್ರೆ ತಗೊಂಡ್ರೆ ಆ ಯಮ ಬಂದು ಸರ್ಪ್ರೈಸ್ ಕೊಟ್ಟು ನಿನ್ನೆ ಎತ್ಕೊಂಡು ಹೋಗ್ಬಿಡ್ತಾನ. ಡಾಕ್ಟ್ರೆ ನಂಗೆ ಇನ್ನೊಂದು ಡೌಟು. ದಿನ ರಾತ್ರಿ 90 ಹೊಡೆಯೋ ಅಭ್ಯಾಸ ಐತೆ. ಆ 90 ಜೊತೆ ಮಾತ್ರೆ ತಗೊಂಡ್ರೆ ಏನಾದರೂ ಪ್ರಾಬ್ಲಮ್ಮೇ? ಏ ಸುರೇಶ, ನೋಡಲ್ಲಿ ಇವರು ಆಲ್ಕೋಹಾಲ್ ಅಡಿಕ್ಷನ್ ಇದ್ದಂಗಿದೆ. ನೀನೇನಾದರೂ ಕೌನ್ಸಿಲಿಂಗ್ ಮಾಡಿ ಇವ್ರನ್ನ ಆಲ್ಕೋಹಾಲ್ ಡಿಅಡಿಕ್ಟ್ ಮಾಡಿಬಿಟ್ರೆ ನಿನಗೆ ಒಳ್ಳೆ ಪ್ಯಾಕೇಜ್ ಕೊಡ್ತೀನಿ. ಸರಿ ಮಾಡೇ ಬಿಡೋಣ ಬಿಡಿ ಸರ್. ನೋಡ್ರಿ, ನೀವೇನಾದರೂ ಎಣ್ಣೆ ಜೊತೆ ಈ ಮಾತ್ರೆ ತಗೊಂಡ್ರೆ ಹೋಗೇ ಬಿಡ್ತೀರಾ. ಎಲ್ಲಿಗೆ ಡಾಕ್ಟ್ರೆ? ಹರಿಶ್ಚಂದ್ರ ಘಾಟಿಗೆ. ಹೌದಾ? ಆ, ನಾನೆಲ್ಲೋ ಬಾರ್ಗೆ ಅನ್ಕಂಡೆ. ಸೊ ಇವಾಗ ಏನ್ ಮಾಡ್ತೀರಿ ಹೇಳಿ? ಬಿಟ್ಬಿಡೋಣ ಬಿಡಿ ಡಾಕ್ಟ್ರೆ. ಏನ್ ಬಿಡ್ತೀರಾ? ಮಾತ್ರೆ ತಗೊಳ್ಳೋದೇ ಬಿಟ್ಬಿಡೋಣ ಬಿಡಿ. ಪೇಷಂಟ್ ನಂಬರ್ 2. ಕೇಳು ಕೃಷ್ಣ. ಎಳ್ಳ ಪಾರ್ಥ. ಕೇಳು ಕೃಷ್ಣ ಹೇಳು ಪಾರ್ಥ. ಕೇಳು ಕೃಷ್ಣ ಹೇಳು ಪಾರ್ಥ. ಒಳಗೆ ಭಯವೈತಯ್ಯ, ನಾನ್ಯೂನಿ ಸುಮ್ನಿಲ್ಲಯ್ಯ. ಸರ್ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಸರ್. ಫುಲ್ ಬಾಡಿ ಚೆಕಪ್ ಮಾಡಿಸೋಣ ಅಂತ ಬಂದಿದ್ದೀನಿ. ಓ, ಒಳ್ಳೆ ಮಿಕ ಬಂದಿದೆ ಅನಿಸುತ್ತೆ. ಬನ್ನಿ ಬನ್ನಿ ಬನ್ನಿ. ನೋಡು, ಎಲ್ಲ ಬಟ್ಟೆ ತೆಗೆದು ಆ ಟೇಬಲ್ ಮೇಲೆ ಹೋಗಿ ಮಲ್ಕೊಂಬಿಡು. ಸರ್ ಹೇ ಹಂಗಲ್ಲ, ನಿನ್ನ ಕಿವಿ ಸೂಪರ್ ಆಗಿದೆ ಅಂತ. ನೋಡು, ಟೈಮ್ ಎಷ್ಟಾಗಿದೆ ಕಾಣಿಸ್ತಾ ಇದೆಯಾ? ಏ ಸರ್, ನಿಮ್ಮ ಕೈಯಲ್ಲಿ ವಾಚೇ ಇಲ್ಲ. ವಾ, ಕಣ್ಣು ಬೊಂಬಾಟ್ ಅಂತ. ನೋಡು, ಇದು 4th ಫ್ಲೋರ್ ತಾನೆ. ಆ ಕಿಟಕಿಯಿಂದ ಹಾರಿ ಮೇಲ್ಗಡೆ ಜಿಗಿದು ಬಿಡ್ತೀಯಾ? ಸರ್ ಬಿದ್ದರೆ ಡಮಾರೆ. ಸೊ ನಿನ್ನ ಬ್ರೈನು ಬೊಂಬಾಟ್. ಸೊ ಎಲ್ಲ ಚೆನ್ನಾಗಿದೆಯಲ್ಲಪ್ಪ. ನೋಡು, ಈಗ 4th ಫ್ಲೋರ್ಗೆ ಹೆಂಗೆ ಬಂದೆ ನೀನು ಹೇಳು? ಇದೇ ನಿಂಗೆ ಕೇಳ್ತೀರಾ? ಮೆಟ್ಲತ್ಕೊಂಬಂದೆ. ಸೊ ನಿನ್ನ ಕಾಲು ಕೈಯು ಸೂಪರ್. ನೋಡಪ್ಪ, ಎಲ್ಲ ಬಾಡಿ ಪರ್ಫೆಕ್ಟ್ ಆಗಿದೆ. ಕೊಡು 2,000 ರೂಪಾಯಿ. ಸರ್ ನೋಡಿ ಸರ್, ಹೊಟ್ಟೆ ಹೆಂಗೆ ಬಂದಿದೆ, ಏನಾದರೂ ಸಜೆಷನ್ ಕೊಡಿ ಸರ್. ನೋಡಪ್ಪ, ನೀನು ಡಯಟ್ ಮಾಡಬೇಕು, ಅರ್ಲಿ ಡಿನ್ನರ್ ಮಾಡಬೇಕು, 2 ಚಪಾತಿ ತಿನ್ನಬೇಕು, ಸರಿನಾ? ಸರ್ ನನಗೊಂದು ಡೌಟು. ಈ ಚಪಾತಿನ ಊಟಕ್ಕಿಂತ ಮುಂಚೆ ತಿನ್ಬೇಕಾ, ಊಟ ಆದ್ಮೇಲೆ ತಿನ್ಬೇಕಾ? ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ನೋಡಪ್ಪ, ಡಯಟ್ ಜೊತೆಗೆ ಆಟಗಳನ್ನೂ ಆಡಬೇಕು. ಏನಾದರೂ ಆಟಗಳನ್ನ ಆಡ್ತೀಯಾ? ಬಿಡಿ ಸರ್, ಕಾಲೇಜಲ್ಲಿದ್ದಾಗ ಬೇಜಾನ್ ಆಟಗಳನ್ನ ಆಡ್ಬಿಟ್ಟಿದ್ದೀನಿ. ಈ ವಯಸ್ಸಲ್ಲೂ ಆಡ್ಬೇಕಾ ಸರ್? ನೋಡಪ್ಪ, ಆಟ ಆಡೋದಕ್ಕೆ ವಯಸ್ಸು ಬೇಕಾ? ಇವಾಗ ಏನು ಆಟ ಆಡ್ತೀಯಾ ಹೇಳು? ಸರ್ ಈಗ ಕ್ರಿಕೆಟು, ಟೆನ್ನಿಸ್ಸು, ಫುಟ್ಬಾಲು ಎಲ್ಲ ಆಡ್ತೀನಿ ಸರ್. ಎಲ್ಲಿವರೆಗೂ ಆಟ ಆಡ್ತೀಯಾ? ಸರ್ ಫೋನಲ್ಲಿ ಚಾರ್ಜ್ ಖಾಲಿಯವರೆಗೂ ಆಡ್ತೀನಿ ಸರ್. ಪೇಷಂಟ್ ನಂಬರ್ 3. ಒಂದೊಂದು ಮಾತು ಬೆಲ್ಲ, ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ಲೇ ಮಗ ಬಾರ್ಲಾ ಡಾಕ್ಟ್ರವ್ರೇ. ಡಾಕ್ಟ್ರೇ, ನನ್ನ ಮಗ ತುಂಬ ತರಲೆ ಡಾಕ್ಟ್ರೇ. ನೆನ್ನೆ ಬೆಳಿಗ್ಗೆ ಆಟ ಆಡೋಕೆ ಹೋಗಿ ಗಾಯ ಮಾಡ್ಕೊಂಬಂದವ್ ಡಾಕ್ಟ್ರೇ. ಒಂದ್ಸರಿ ನೋಡಿ ಡಾಕ್ಟ್ರೇ. ಏನೋ ನಿನ್ನ ಹೆಸರು? ನಂದ. ನಿಂದೆ ಕಣಪ್ಪ. ನಂದ. ಹೂ ಕಣೋ, ನಿಂದೆ. ನನ್ನ ಹೆಸರು ನಂದ ಡಾಕ್ಟ್ರೇ. ಥೂ. ಹೋಗ್ಲಿ ಬಿಡಪ್ಪ. ಎಲ್ಲಪ್ಪ ಮನೆ ನಿಮ್ಮದು? ಯಾಕೆ ಡಾಕ್ಟ್ರೇ, ಆಧಾರ್ ಕಾರ್ಡ್ ಮಾಡಿಕೊಡ್ತೀರಾ? ಗಾಯ ಆಗೈತೆ, ಟ್ರೀಟ್ಮೆಂಟ್ ಕೊಡಿ ಅಷ್ಟೇ. ಲೋ ಮಗನೇ, ಡಾಕ್ಟ್ರು ಕಡ್ರ ಅವರು, ಮರ್ಯಾದೆ ಕೊಟ್ಟು ಮಾತಾಡ್ಲಾ? ಡಾಕ್ಟ್ರೇ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಬೇಗ ಟ್ರೀಟ್ಮೆಂಟ್ ಕೊಡಿ. ನನಗೆ ಪಬ್ಜಿ ಆಡಕ್ಕೆ ಹೋಗ್ಬೇಕಷ್ಟೇ. ಅಲ್ಲಪ್ಪ ಮರಿ, ಎಲ್ಲಿ ನೋವು ಕಣೋ ನಿಂಗೆ? ಅಲ್ಲಿ ನೋವು. ಅಲ್ಲಿ ನೋವ? ಎಲ್ಲಪ್ಪ ಅಲ್ಲಿ ಅಂದ್ರೆ? ಅಲ್ಲಿ ನೋವು. ಅಲ್ಲಿ ಅಂದ್ರೆ ಎಲ್ಲೋ? ಇಲ್ಲಿ ಅಲ್ಲ. ಡಾಕ್ಟ್ರೇ,
ಈ ಬಡಿ ಐದ ಹುಡ್ದಾಗಿಂದನು ಹಿಂಗೆ ಡಾಕ್ಟ್ರೆ, ಈಗ ಹೆಂಗೆ ಆಡ್ತಾನೆ ಡಾಕ್ಟ್ರೆ? ಹುಟ್ಟಿದಾಗ ಏನಾದ್ರು ತೊಂದರೆ ಐತನಪ್ಪ ಇವನಿಗೆ? ಈ ಬಡಿ ಐದ 7 ತಿಂಗಳಿಗೆ ಹುಟ್ಬಿಟ್ಟವನೇ ಡಾಕ್ಟ್ರೆ. ಹುಡ್ದಾಗ ಐಸ್ನಲ್ಲಿ ಇಕ್ಬಿಟ್ಟಿದ್ರಿ ಇವನ್ನ. ಐಸಲ್ಲಿ ಸತ್ತವ್ರು ಹಿಡ್ದಾರ ಕಣಪ್ಪ, ಅದು ICU. ಓ ಹೌದಾ ಡಾಕ್ಟ್ರೆ? ಆಮೇಲೆ ಬಾಯಿಗೆ ಅದೇನೇನೋ ಸೆಂಟಿಮೀಟರ್ ಟ್ಯೂಬೆಲ್ಲ ಹಾಕ್ಬಿಟ್ಟಿದ್ರು ಡಾಕ್ಟ್ರೆ. ಸೆಂಟಿಮೀಟರ್ ಅಲ್ಲ ಕಣೋದು, ವೆಂಟಿಲೇಟ್ರು ಅಂತ. ಎಂಥದೊಂದು ಮೀಟ್ರು ಅದೇ ಹಾಕಿದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ರಮೇಶ ಬಾರೋ ಇಲ್ಲಿ. ಡಾಕ್ಟ್ರೆ ಹೇಳಿ ಡಾಕ್ಟ್ರೆ. ಇದು ಯಾವುದು ಆಟೋಸೋಮಲ್ ರಿಸೆಸಿವ್ ಡಿಸೀಸ್ ಅಂತ ಕಾಣಿಸ್ತಾ ಇದೆ. ಕಾನ್ಸಿಕ್ಯೂನೆಸ್ ಮ್ಯಾರೇಜ್ ಹಿಸ್ಟ್ರಿ ತಗೊಳಪ್ಪ, ನೋಡೋಣ ಹೆಂಗೆ ತಗೊಳ್ತೀಯಾ? ಈ ಹಿಸ್ಟ್ರಿ ತಗೊಳದ್ರಲ್ಲಿ ನಾನೆಲ್ಲ ಎತ್ತಿದ ಕೈ ಡಾಕ್ಟ್ರೆ, ನೀವೇನು ತಲೆ ಕೆಡ್ಸ್ಕೊಂಬೇಡಿ. ಯಜಮಾನ್ರೆ ನೀವು ಸ್ವಲ್ಪ ಪಕ್ಕಕ್ಕೆ ಬನ್ನಿ. ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ, ನಾಚಿಕೆ ಇಲ್ದಂಗೆ ಉತ್ತರ ಕೊಡ್ಬೇಕಾಯ್ತಾ? ಆಯಿತು ಡಾಕ್ಟ್ರಿ, ಕೇಳಿ. ನಿಮಗೂ ನಿಮ್ಮ ಹೆಂಗಸ್ರಿಗೂ ಮದುವೆಗೆ ಮುಂಚೆ ಸಂಬಂಧ ಇತ್ತಾ? ಲೇ ಬಡತದೆ ನಿಂದೆ ನಾಲ್ಗೆನ ಕೆರನ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ರಮೇಶ ನಿನ್ಗೆ ಏನು ಕೆಲಸ ಮಾಡ್ತೀವಿ ನೀನು? ಬನ್ನಿ ಯಜಮಾನ್ರೆ ಬನ್ನಿ ಇಲ್ಲಿ. ಅದು ಹಂಗಲ್ಲ, ಅದು ನೀವು ಸಂಬಂಧದಲ್ಲೇ ಮದುವೆ ಆಗಿದ್ದೀರಾ ಅಂತ ಕೇಳೋಕೆ ಹೋದ್ರು ಅಷ್ಟೇನೆ. ಹಂಗೆ ಕೇಳಿ ಡಾಕ್ಟ್ರಿ, ಈ ಬಡ್ಡದ ಏನೇನೋ ಕೇಳ್ತೈತಲ್ಲ ಡಾಕ್ಟ್ರಿ. ಇರಲಿ ಬಿಡಿ, ಮೆಡಿಸಿನ್ಸ್ ಬರ್ಕೊಡ್ತೀನಿ, ಮೆಡಿಸಿನ್ಸ್ ತಗೊಳ್ಳಿ. ಪೇಷಂಟ್ ನಂಬರ್ 4. ಆಹ ನನ್ನ ಮದುವೆ ಅಂತೆ, ಓಹ ನನ್ನ ಮದುವೆ ಅಂತೆ, ಆಹ ನನ್ನ ಮದುವೆ ಅಂತೆ, ಓಹ ನನ್ನ ಮದುವೆ ಅಂತೆ, ಇವನೇ ನನ್ನ ಗಂಡನಂತೆ, ನೋಡಬಲು ಗಂಡನಂತೆ, ಡುಮ್ ಡುಮ್ ಡುಮ್. ಡಾಕ್ಟ್ರೇ ತುಂಬಾ ಹೊಟ್ಟೆ ಉರಿತಾ ಇದೆ ಡಾಕ್ಟ್ರೇ, ಕಡಿಮೆ ಆಗ್ತಿಲ್ಲ, ಏನ್ ಮಾಡಿದ್ರು ಕಡಿಮೆ ಆಗ್ತಿಲ್ಲ. ಓ ಏನಪ್ಪ ಇದು? ಎಷ್ಟು ದಿವಸದಿಂದಲ್ಲಪ್ಪ ಹೊಟ್ಟೆ ಉರಿ ನಿನಗೆ? 2 ತಿಂಗಳಿಂದ ಡಾಕ್ಟ್ರೇ. 2 ತಿಂಗಳಿಂದಲ್ಲ? ಊಟಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇರುತ್ತಾ? ಅಯ್ಯೋ ಆ ಥರ ಏನು ಇಲ್ಲ ಡಾಕ್ಟ್ರೇ. ಅದೆಂಗೆ ಮತ್ತೆ? 2 ತಿಂಗಳು ಮುಂಚೆ ನಮ್ಮ ಪಕ್ಕದ ಮನೆಯವನು 3ನೇ ಮದುವೆ ಆಯ್ತು. ಬಟ್ ನಿನಗೆ ಒಂದು ಇಲ್ಲ ಡಾಕ್ಟ್ರೇ ಇನ್ನೂ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓ ಆ ಥರ ಹೊಟ್ಟೆ ಉರಿನ? ಇದು MHHS ಸಿಂಡ್ರೋಮು. ಅಯ್ಯೋ ಹಂಗಂದ್ರೆ ಏನು ಡಾಕ್ಟ್ರೆ? ದೊಡ್ಡ ಕಾಯಿಲೆನಾ? ಉಳಿತೀನೋ ಇಲ್ಲೋ ಡಾಕ್ಟ್ರೆ ನಾನು? ಅಂಥದ್ದೇನಿಲ್ಲ, ಇದೊಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಷ್ಟೇ. ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇದಕ್ಕೆ ಮದುವೆ ಆಗದೆ ಬಿಡಲ್ಲ, ಬಿಡದೆ ಮದುವೆ ಆಗಲ್ಲ ಅಂತ ಹೇಳ್ತೀವಿ. ನನ್ನ ಹತ್ರ ಇದಕ್ಕೂ ಸೊಲ್ಯೂಷನ್ ಇದೆ. ಈ ಟೆಂಪ್ರರಿ ಮಾತ್ರೆ ತಗೋ, ನಡೆಯುತ್ತೆ. ಇದಕ್ಕೆ ಲೂಸಿಯಾ ಪಿಲ್ ಅಂತಾರೆ. ಆಹ ನನ್ನ ಮದುವೆ ಅಂತೆ, ಓಹ ನನ್ನ ಮದುವೆ ಅಂತೆ, ಇವನೇ ನನ್ನ ಗಂಡನಂತೆ, ನೋಡಬಲು ಗಂಡನಂತೆ, ಡುಮ್ ಡುಮ್ ಡುಮ್. ಡಾಕ್ಟ್ರೆ ಇನ್ನೊಂದು ಡೌಟು. ಏನಪ್ಪ? ನೀವು ಪ್ರಿಸ್ಕ್ರಿಪ್ಷನ್ ಬರೀತೀರಲ್ಲ, ಅದು ನಿಮ್ಮ ಮೆಡಿಕಲ್ ಸ್ಟೋರ್ ಮಾತ್ರ ಗೊತ್ತಾಗ್ತದಲ್ಲ, ಅಂಥದ್ದು ಏನು ಬರೀತೀರಾ ನೀವುಗಳು? ನಾನು ಆದಷ್ಟು ಕೆರ್ಕೊಂಡಿದ್ದೀನಿ, ಉಳ್ದಿದ್ದು ನೀನು ಕೆರ್ಕೋ ಅಂತ ಅಷ್ಟೇ. ಪೇಷಂಟ್ ನಂಬರ್ 5. What's up, y'all? Welcome to the Daily Dropout. My name is Roscoe. Today we're at Arizona State University, and y'all can't understand me. ಪೇಷಂಟ್ ನೀವಾ? ನೋ ಸರ್, ಐ ಆಮ್ ಇಂಗ್ಲಿಷ್ ಪ್ರೊಫೆಸರ್. ಅಲ್ರಿ ಪೇಷಂಟ್ ನೀವೇನ್ರಿ? ನೋ ಸರ್, ಐ ಆಮ್ ಇಂಗ್ಲಿಷ್ ಪ್ರೊಫೆಸರ್ ವರ್ಕಿಂಗ್ ಇನ್ ತುಮಕೂರು ಯೂನಿವರ್ಸಿಟಿ. ಸೊ ಇದೇನಪ್ಪ, ಏನ್ರಿ ಏನು ಪ್ರಾಬ್ಲಮ್ ನಿಮಗೆ? ಸರ್, ಮೈ ಹೆಡ್ ಈಸ್ ರೊಟೇಟಿಂಗ್ ಸರ್. ಆಕಳ ಎಲ್ಲಿ ರೊಟೇಟ್ ಆಗ್ತಿದ್ಯಪ್ಪ? ಏನು ಕಾಣಿಸ್ತಿಲ್ವಲ್ಲ, ಏನು ಪ್ರಾಬ್ಲಮ್ ಕರೆಕ್ಟಾಗಿ ಹೇಳ್ರಿ. ನೋ ಸರ್, ಇಟ್ ಈಸ್ ರೊಟೇಟಿಂಗ್ ಇನ್ಸೈಡ್. ಸರಿಗೆ ಹೇಳ್ರಿ, ತಲೆ ಕೆಟ್ಟೋಗ್ತಿದೆ. ಎಸ್ ಸರ್, ಐ ಹ್ಯಾವ್ ಎ ಪ್ರಾಬ್ಲಮ್ ಆಫ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಓನ್ಲಿ. ಮೈ ಫ್ರೆಂಡ್ಸ್, ಕೊಲೀಗ್ಸ್, ರಿಲೇಟಿವ್ಸ್, ಮೆನಿ ಡಾಕ್ಟರ್ಸ್ ಹ್ಯಾವ್ ಟ್ರೈಡ್ ಟು ಮೇಕ್ ಮೀ ಸ್ಪೀಕ್ ಇನ್ ಕನ್ನಡ ಬಟ್ ಅನೇಬಲ್ ಟು ಡೂ. ಪ್ಲೀಸ್ ಹೆಲ್ಪ್ ಮಿ ಡಾಕ್ಟರ್. ರಮೇಶ ಬಂದ್ರು ಇಲ್ಲಿ. ಇವರಿಗೆ ಮ್ಯೂಸಿಕ್ ಥೆರಪಿ ಕೊಟ್ರೆ ಹೆಂಗೆ? ಇವನಿಗೆ ಕನ್ನಡ ಹೆಂಗ್ ಬರ್ಸ್ಬೇಕು ಅಂತ ನನಗೆ ಗೊತ್ತು. ಈಗ ನೋಡಿ ಹೆಂಗ್ ಮಾತಾಡಿಸ್ತೀವಿ. ನಾವು ಬೀಳಲ್ಲ, ತಲೆ ಬಾಗ್ಸಲ್ಲ, ಮುನ್ನುಗ್ಗಿ ಆಡ್ತೀವಿ, ಜೊತೆಯಾಗಿ ಸೇರಿ ನಾವು ಕೊನೆವರೆಗೂ ಹೋರಾಡ್ತೀವಿ. ಈ ಸಲ ಕಪ್ ನಮ್ದೆ. ಓ ಸರ್, ಕನ್ನಡ ಬಂತು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಡಾಕ್ಟ್ರೆ ತುಂಬಾ ಧನ್ಯವಾದಗಳು. ನನ್ನ ಮಗನಿಗೆ ನಿಮ್ಮ ಹೆಸರೇ ಇಡ್ತೀನಿ. ಅಯ್ಯೋ ನನ್ನ ಹೆಸರು ಇಡ್ಬೇಡ ಕಣಪ್ಪ, ಅದು ಲತ್ತೆ. ಒಂದೊಳ್ಳೆ ಹೆಸರಿಡು. ಆ ಹೆಸರು ಹೆಂಗಿರ್ಬೇಕಂದ್ರೆ ಎಲ್ಲರ ಬಾಯಲ್ಲೂ ಎಕೋ ಆಗ್ತಿರ್ಬೇಕು.
ಓ ನೀವೇ ಒಂದು ಹೆಸರು ಹೇಳಿ ಡಾಕ್ಟ್ರೆ. ನನಗಿಂತ ನಮ್ಮ ಶಾಲಿನಿ ಮೇಡಮ್ ತುಂಬ ಚೆನ್ನಾಗಿ ಹೆಸರಿಡ್ತಾರೆ ನೋಡಿ. ಅವ್ರ ಮಗಳಿಗೆ ಸಿರಿ ಅಂತ ಇಟ್ಟಿದ್ದಾರೆ. ಐಫೋನ್ ಇರೋರೆಲ್ಲ ಬೆಳಗಿಂದ ರಾತ್ರಿವರೆಗೂ ಸಿರಿ 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 ಅಂತಿರ್ತಾರೆ. ಗೊತ್ತಾಯ್ತಲ್ಲ, ಮೇಡಮ್ನ ಕನ್ಸಲ್ಟ್ ಮಾಡು. ಶಾಲಿನಿ ಮೇಡಮ್ ನೀವೇ ಒಂದು ಹೆಸರು ಹೇಳಿ ನನ್ನ ಮಗನಿಗೆ. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಪೇಷಂಟ್ ನಂಬರ್ 6. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಏನಪ್ಪ ಒಬ್ಬನೇ ಬಂದಿದ್ಯಾ? ಅಪ್ಪ ಅಮ್ಮ ಎಲ್ಲಿ? ಯಾಕೆ ಡಾಕ್ಟ್ರೆ, ನಾನು ಒಬ್ಬನೇ ಬಂದರೆ ಟ್ರೀಟ್ಮೆಂಟ್ ಕೊಡಲ್ವಾ? ಹೇ ಹಂಗಲ್ಲ, ಯಾರು ಬಂದರೂ ಕೊಡ್ತೀನಿ. ನಿಂದು ಅಪಾಯಿಂಟ್ಮೆಂಟ್ 2 ದಿನ ಮುಂಚೆನೇ ಇತ್ತಲ್ಲ, ಯಾಕೆ ಬಂದಿಲ್ಲ? ಸಾರ್ 2 ದಿವಸದಿಂದ ಮೈಗೆ ಹುಷಾರಿಲ್ಲ. ನನ್ನ ಬಾಡಿಲಿ ಏನು ಪ್ರಾಬ್ಲಮ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ನೀವೇ ಸರಿ ಮಾಡಬೇಕು. ಓ ಮಾಡೋಣ ಹೇಳು, ಏನು ಪ್ರಾಬ್ಲಮ್ಮು? ಡಾಕ್ಟ್ರೇ, ಯಾಕೆ ಅಂತ ಗೊತ್ತಿಲ್ಲ. ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಚಳಿ ಆಗುತ್ತೆ, ಬಾಡಿ ಎಲ್ಲ ಕೋಲ್ಡ್ ಆಗುತ್ತೆ. ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಬಿಸಿ ಆಗಿಬಿಡುತ್ತೆ, ಜ್ವರನೂ ಬಂದ್ಬಿಡುತ್ತೆ. ಹಾಗೇನೆ ಊಟ ಮಾಡಿಲ್ಲ ಅಂದರೆ ಹೊಟ್ಟೆ ಹಸುವಾಗುತ್ತೆ. ನಿದ್ದೆ ರಾತ್ರಿ ಎಲ್ಲ ಮಾಡಿಲ್ಲ ಅಂದರೆ ಬೆಳಗ್ಗೆ ಎಲ್ಲ ತುಕ್ಕಡಿಸ್ತಾ ಇರ್ತೀನಿ. ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಏಯ್ ಎದ್ದೋಗೋ ಹೊರಗಡೆ. ಯಾರು ಈ ಚಿಕ್ಕನ ಹೊರಗಡೆ ಬಿಟ್ಟಿದ್ದು? ಹೋಗೋ, ನಿಮ್ಮ ಅಪ್ಪನ ಕರ್ಕೊಂಡು ಬಾ, ಬಂದ್ಬಿಡ್ತಾರೆಲ್ಲ ಇಲ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಡಬ್ಬ ಡಾಕ್ಟ್ರು ಔಷಧಿನೇ ಗೊತ್ತಿಲ್ಲ ಅನ್ಸುತ್ತೆ. ಚಿಕ್ಕ ಮಗು ಅಂತ ಹೇಳಿ ಹೊರಗೆ ಕಳಿಸ್ತಾವನೆ. We tried different this time again. Added humor to our profession. It's done purely for having fun. No intention to hurt anyone. We thank one and all once again. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಷನ್ನು. ಬೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಬೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ.